ದಾರಿ ನೋಡಿ ಯಾವ ಕಡೆಯಿಂದ ಬಂದಿದ್ದು, ಎಲ್ಲಿ, ಇಲ್ಲಿಂದನಾ? ತುಂಬಾ ಕತ್ತಲಿದೆ ಅಂದರೆ ಗಿಡಗಳಿದೆ ಅಲ್ಲ. ಇಲ್ಲಿಂದ ಎಷ್ಟು ದೂರ ದೃಷ್ಟಿ ಹೋಗುತ್ತೆ ಪೂರ್ತಿ ಗುಡ್ಡನೇ ಇದೆ, ಸಮುದ್ರ ಹೇಗಿರುತ್ತೆ ಆ ಥರ. ಬಿಯರ್ ಇದೆ ಅಂತ ಇಲ್ಲಿ ಎಲ್ಲ ಅನಿಮಲ್ಸ್ ಹಾಕಿದ್ದಾರೆ, ಹುಲಿ, ಚಿರತೆ, ಜಿಂಕೆ, ಬೆಕ್ಕು ಹಾಕಿಲ್ಲ, ಆನೆ ಇದೆ ನೋಡ್ಬೋದು. 1 2 3 4 5 ಆನೆಗಳು ಹೋಗ್ತಿದೆ. ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬೆಂಗಳೂರಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರುವ ಸಂಗಮ ಅಂತ. ಇಲ್ಲಿ 2 ನದಿ ಕೂಡುತ್ತೆ. ಈ ಜಾಗ ಬಂದ್ಬಿಟ್ಟು ಕಾಡಿನ ನಟ್ಟ ನಡುವೆ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಪ್ರಾಣಿಗಳು ನೋಡಲಿಕ್ಕೆ ಸಿಗುತ್ತೆ. ನದಿ ಆಳ ಕೂಡ ತುಂಬ ಇಲ್ಲ, ನೀವು ನಡ್ಕೊಂಡು ಈ ಕಡೆಯಿಂದ ಆ ಕಡೆ ದಾಟ್ಬೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಗೋ. ಹಿಂದೆನೆ ಟರ್ನ್ ಇತ್ತು, ಇಷ್ಟೊತ್ತು ಏನ್ ಮಾಡ್ದಪ್ಪ ಹಿಂದೆ ಕೂತ್ಕೊಂಡು? ಅಭಿ ಅಭಿ ಮೇರಿ ಗಲ್ತಿ ಹೈ ಯಪ್ಪೋ. ಅಲ್ಲ ಕಿಲೋಮೀಟರ್ಸ್ ನೋಡು. ಓಕೆ, ಕಮ್ಮಿ ಆಯ್ತಾ? 112 ಇತ್ತಲ್ಲಿ. ಇಲ್ಲಿ ನೋಡಿ ಹೆಂಗದ ಟೆಂಪಲ್. ನೆನ್ನೆ ಮಸ್ತಿತ್ತು ವೆದರ್, ಫುಲ್ ಕೋಲ್ಡ್. ಇವತ್ತು ಮತ್ತೆ ಒಂಚೂರು ಬಿಸಿಲಿದೆ. ಪ್ಯೂರ್ ವಾಟರ್? ಏನ್ ಪ್ಯೂರ್ ವಾಟರ್ ಅಂದ್ರೆ ಏನು? ಮೋರಿ ನೀರು ಪ್ಯೂರಾ? ಅದೇ ಕುಡಿತೀಯ ನೀನು? ಮತ್ತೆ ಪ್ಯೂರ್ ಅಂತಲ್ಲ. ನನ್ನ ಫ್ರೆಂಡ್ ಪ್ಯೂರ್ ನೀರು ಕುಡಿತಾನಂತೆ. ಪಾಪ ನೋಡಿ ಹೆಂಗಿರುತ್ತೆ ಡ್ಯೂಟಿ ಬಿಸಿಲಲ್ಲಿ. ನಾವು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ರೆ ನಮ್ಗೆ ಹೆಂಗೋ ಆಗುತ್ತೆ. ವೇಟ್ ಮಾಡ್ರಪ್ಪ, ಆ ಕಡೆನೆ ಹೋಗ್ಬೇಕಾ ನಾವು? ಹಿಂದೆ ಏನಿಲ್ಲಲ್ಲ? ಓಕೆ ಹೆಣ್ಮಗು ಓ ಇಲ್ಲಿ ನೋಡು ಯಪ್ಪು ಹೆಂಗ್ ಕಟ್ಕೊಂಡು ಹೊಂಟಾರಲ್ಲಿ. ಅದಕ್ಕೆ ಅದಕ್ಕಿನ್ನ ಬೆಟ್ರ್ ಮುಂದೆ ದನಗಳ ಕಟ್ಟಿ ಹಿಂದೆ ಸ್ಕೂಟಿ ಅಲ್ಲಿ ಕುಂತ್ರೆ ಹೋಗ್ತದಲ್ಲ. ಪೆಟ್ರೋಲ್ ಇರ್ಲಾರ್ದಂಗ. ಟೈಮ್ 12 ಗಂಟೆ ಆಗ್ತಿದೆ. ಇವನು ಯಾವ ರೂಟಿಂದ ಕರ್ಕೊಂಬಂದೋ ಏನೋ, ಇನ್ನೂ ಬೆಂಗಳೂರೇ ದಾಟ್ತಿಲ್ಲ ನಾವು. ನೋಡಿ ಅವ್ನಿಗೆ ವಡೆ ಬೇಕಂತ, ವಡೆ 2 ಇಡ್ಲಿ ಸಾಲಲ್ಲ ಅಂತ. ನಾನು ಹೋಳಿಗೆ ತೊಗೊಂಡಿದ್ದೀನಿ, ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಇವನು ಪಾಪ ಮಾಡಿಲ್ಲ, ಅದಕ್ಕೆ ಅವನಿಂದ ಲೇಟಾಗಿತ್ತು. ಬ್ರೇಕ್ಫಾಸ್ಟ್ ಮಾಡಿದ್ರೆ ಬೇಗ ಬರ್ತಿದ್ದೆ. ಹೌದಿಲ್ಲೇ? ಬಾ ಕೊಡ್ತಾರೆ, ಬಾ ಅಷ್ಟೊತ್ತನ ತಿನ್ನು ಬಾ. ಸ್ಪೂನ್ ಬೇಕಂತ, ಸ್ಪೂನ್ ಆರ್ಡ್ರ್ ಮಾಡು ಆನ್ಲೈನ್ದಾಗ, ಅಮೆಝಾನ್. ಇದಾನೆ ಹಾಕತ್ತವಲ್ಲ ಅಪ್ಪ. ಬಂದಿದ್ದೀವಿ ಇದೆಲ್ಲ ಏನು ದೊಡ್ಡದು ಹಂಗಲ್ಲ, ಅದು ವರ್ಕೌಟ್ ಅದು ಎಲ್ಲ ಸೇರಿ ಮಾಡಲಿ. ಊಟ ಮಾಡಿ ಅವ್ನು ತೋರ್ಸಾಕತ್ತು. ಅದೇ ಸೌಂಡ್ ನೋಡು ಅನ್ನಿಸ್ತು ಗುದ್ದದ ಅಂತೇಳಿ. ಇರ್ಲಿ, ನಥಿಂಗ್ ಹ್ಯಾಪಂಡ್. ಆನೆ ಅಲ್ಲೇ ಹೋಗಿ ಕುಂತಿಲ್ಲ. ಇದಿಷ್ಟು ಸ್ಕೆಚ್ ಏನಾದವನು? ಸರ್ ನಮಸ್ತೆ ಸರ್. ಇಲ್ಲಿ ಗಾಡಿ ಹಚ್ಚಿ ಒಂದು ಇದು ಇಡೇ ಮೇಡಮ್.
ಫಾಲ್ಸ್ ಇದೆ ಅನ್ನಿಸ್ತಿದೆ. ನೋಡಿ ಹೆಂಗಿದೆ ಸ್ಪಾಟು, ವಿಡಿಯೋದಲ್ಲಿ ಗೊತ್ತಾಗಲ್ಲ, ತುಂಬ ಡೌನ್ ಇದೆ. ಗಾಡಿ ಮೇಲೆ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ಸೌಂಡ್ ಇಲ್ಲಿಂದ ದಾರಿ 2 ದಾರಿ ಇದೆ. ಸೊ ಮಸ್ತ್ ಇದೆ ನಿಜವಾಗ್ಲೂ. ಹೌದಾ, ಈ ಕಡೆ ತುಂಬ ಕಂಜೆಸ್ಟೆಡ್ ಇದೆ. ಬಾ. ವಾವ್, ಯಾರು ಇಲ್ಲ. ವಾ, ಕಾಣಿಸ್ತಾ ಫಾಲ್ಸು? ಎಸ್. ವ್ಯೂ ಮಾತ್ರ ಸಖತ್ತಾಗಿದೆ. ಬಟ್ ನಿಜ ಹೇಳ್ಬೇಕಂದ್ರೆ 6th ಸೆನ್ಸು ತುಂಬ ಹೊಡ್ಕೊತಿದೆ. ಲೈಕ್ ಹೆದರಿಕೆ ಆಗ್ತಿದೆ ತುಂಬ. ಏನು ತುಂಬ ಹೆದರಿಕೆ ಆಗ್ತಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಯಾರೂ ಇಲ್ಲ, ಆ್ಯಂಡ್ ಇನ್ನೊಂದು ಮೇ ಬಿ ವೈಲ್ಡ್ ಆ್ಯನಿಮಲ್ಸ್ ಇರಬಹುದು ಅಂತ ಅನ್ನಿಸ್ತಿದೆ. ಸಾಕು, ಎಂಜಾಯ್ ಮಾಡಿದ್ದು ಹೋಗ್ಬೇಡ. ನಡಿ ಬ್ರೋ. ನಾವು ಅವ್ರಿಗೆ ಊಟ ಆದರೆ ನಮ್ಗೆ ಊಟ ಸಿಗಲ್ಲ. ಇದೊಂಥರ ಹಿಡನ್ ಫಾಲ್ಸ್ ಇದ್ದಂಗೆ. ಇದಕ್ಕೆ ಹೆಸರೇನು ಅಂತಲೂ ಗೊತ್ತಿಲ್ಲ. ಇಲ್ಲಿ ದಾರಿ ನೋಡಿ ಯಾವ ಕಡೆಯಿಂದ ಬಂದಿದ್ದು, ಎಲ್ಲಿ, ಇಲ್ಲಿಂದನಾ? ತುಂಬಾ ಕತ್ತಲಿದೆ, ಅಂದರೆ ಗಿಡಗಳಿದೆ ಅಲ್ಲ. ನೋಡಿ ಹೇಗಿದೆ ದಾರಿ. ಇಲ್ಲಿಂದ ಫಾಲ್ಸ್. ಬ್ಯಾಗ್ ಹಾಕೊಂಡ್ಬರ್ತೀವಿ ನನ್ನ ಮಗನಿಗೆ, ಖಾಲಿ ಹೋಗ್ತಿದ್ಯಾ ಪಾಪ ನೋಡಿ, ಬ್ಯಾಗ್ ಹಾಕೊಂಡು ಬರ್ತಿದ್ದಾನಂತಾನೆ. ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಜೋಪಡಿ ಥರ ಇದೆ. ಒಂಥರ ಕೇರಳ ವೈಬ್ಸ್ ಬರ್ತಾ ಇದೆ. ನನ್ನ ಬೈಕ್ ಇಲ್ಲೇ ಹಚ್ಬಿಟ್ಟು ಹೋಗಿದ್ವಿ. ಸೊ ಲೆಟ್ಸ್ ಗೋ. ಇಲ್ಲೊಂದಿದೆ. ವಾವ್, ಎಚ್ಚರಿಕೆ ಆನೆಗಳಿವೆ. ಆನೆಕಲ್ ವನ್ಯಜೀವಿ ಅಂದಿಲ್ಲ, ನನಗೆ ಅನ್ನಿಸ್ತು ಅಂತೇಳಿ. ಎಲಿಫೆಂಟ್ ಕ್ರಾಸಿಂಗ್ ಸಿಗ್ನಲ್. ಎಲಿಫೆಂಟ್ಸ್ ಇದೆ ಅಂತ. ಜಪ್ಪೋ, ಆ್ಯನಿಮಲ್ ಕ್ರಾಸಿಂಗ್ ಬ್ರೋ. ಫಾರೆಸ್ಟ್ ಒಳಗಡೆ ಹೋಗ್ತಿದ್ದೀವಿ. ನನಗೆ ಅನಿಸ್ತಲ್ಲಿ ಫೀಲ್ ಆಯಿತು ಏನೋ ಇದೆ ಅಂತ. ಅದಕ್ಕೆ ಅಲ್ಲಿಂದ ಬೇಗ ಬಂದುಬಿಟ್ವಿ. ಸ್ಟ್ರೇಟಾ? ಟಿಕೆಟಾ ವ್ಯಾನ್? ಟಿಕೆಟಾ? ಏನಾಯ್ತಾ? ಸರಿ ಸರಿ. ಏನು ಸೆಕ್ಸಿ ಕಾಣಕತ್ತಲ್ಲ ಬೈಕ್. ಇಲ್ಲಿಂದ ಎಷ್ಟು ದೂರ ದೃಷ್ಟಿ ಹೋಗುತ್ತೆ, ಪೂರ್ತಿ ಗುಡ್ಡನೇ ಇದೆ. ಸಮುದ್ರ ಹೇಗಿರುತ್ತೆ ಆ ಥರ. ಜಾಲಿ, ಎಲ್ಲ ಜಾಲಿ. ಟರ್ನಿಂಗ್ ಮೇಲೆಲ್ಲ ಖಾಲಿ. ಭಯಂಕರ. ಯಪ್ಪೋ, ಯೋಚನೆ ಮಾಡಿಲ್ಲ, ಅಷ್ಟು ಡೌನ್ ಇದೆ. ಹೆಂಗೆ ಗಾಡಿನ ನಟ್ಟ ನಡುವೆ ಬೈಕ್ ನಿಲ್ಲುವ ಹಾಗಿಲ್ಲ.
ಎಷ್ಟು ಚೆನ್ನಾಗಿ ಅನ್ಸುತ್ತೋ ಹಾಗೆ ಭಯನೂ ಇರುತ್ತೆ. ಆ ಬೆಟ್ಟ ಅಲ್ಲ, ಹ್ಞೂ. ಅಯ್ಯೋ, ಆಕ್ಸಿಡೆಂಟ್ ಝೋನ್, ಹೇರ್ ಪಿನ್ ಕರ್ವ್, ತುಂಬ ಡೌನ್ ಇದೆ. ಹೆಂಗ್ ಬೈ ಏರ್ಸೋದು ಹೆಂಗೆ ಗಾಡಿ? ಅದೇ ನಾನು ಹೇಳೋದು. ಹಾಯ್ ಕ್ಯೂಟಿ. ಓಹ್ ಮೇ ಬಿ ಇದಕ್ಕೋಸ್ಕರನೇ ಅವರು ಇದು ತೊಗೊಂಡಿದ್ದು, ಡಾಕ್ಯುಮೆಂಟ್ಸ್ ಬರ್ಕೊಂಡಿದ್ದು, ಈ ಥರ ಕರ್ವ್ಸ್ ಇದೆ ಅಂತ. ಬ್ಯಾಟ್ರಿ ಲೋ, ಸಾಕಾಗ್ತಿಲ್ಲ. ಅಲ್ಲಿ ಆನೆ ನೀರು ಕುಡಿತಿದೆ. ಇದರಲ್ಲಿ ಜಸ್ಟ್ 4x ಝೂಮ್ ಮಾಡುತ್ತೆ, ಕಾಣಲ್ಲ. ಬಟ್ ಫೋನ್ ವಿಡಿಯೋ ಅಲ್ಲಿ ಕಾಣಿಸುತ್ತೆ, ತೆಗ್ದಿದ್ದೀನಿ. ನೋಡೋಣ, ಸ್ವಲ್ಪ ಮುಂದೆ ಹೋಗಿ ನೋಡೋಕ್ಕೆ ಟ್ರೈ ಮಾಡೋಣ. 4-5 ಇರಬೇಕು ಆನೆ. ನೋಡ್ಬೋದು, 1 2 3 4 5 ಆನೆಗಳು ಹೋಗ್ತಿದೆ. ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡು ನೀರು ಕುಡಿದ್ವು. ನಡೀತು ಅಂತೇಳಿ ಮಗನೇ ಮೊಣಕಾಲು ಮೇಲ್ತನ ನೀರು ಬಂತು. ಬಟ್ ಡೆಪ್ತ್ ಜಾಸ್ತಿ ಇಲ್ಲ, ಅದೊಂದು ಬೆಸ್ಟ್ ಅಲ್ಲ. ಇಲ್ಲಿ ಎಷ್ಟೋ ದಿನ ಆದಮೇಲೆ 2G ನೆಟ್ವರ್ಕ್ ಕಾಣಿಸ್ತಿದೆ ಇಲ್ಲಿ. 2G ಥ್ಯಾಂಕ್ಸ್. ಸೊ ಇವಾಗ ಇವತ್ತಿನ ಜರ್ನಿ ಮುಗೀತು. ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ ನಾವು. ಸೊ ಮತ್ತೆ ಸಿಗೋಣ, ನೋಡೋಣ ದಾರಿಲಿ ಮತ್ತೇನಾದರೂ ಆದರೆ ತೋರಿಸ್ತೀನಿ. ಅಷ್ಟು ಲೈನ್ ಇಲ್ಲ, ಏನಿಲ್ಲ, ನುಗ್ಗದೆ. ಕೊಡೋಪ್ಪ, ಚಿಟ್ಟಿ ಕೊಡು, ಲವ್ ಲೆಟರ್ ಕೊಡು. ಅಲ್ಲಿ ಅವ್ರಿಗೆ, ನನಗಲ್ಲ.